ವೀಕ್ಷಕರೇ ನಮಸ್ಕಾರ. ಪಚ್ಚುವಾಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ ತುಂಬ ದಿವಸದಿಂದ ವಿಡಿಯೋ ಮಾಡಲಿಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಸ್ವಲ್ಪ ಬ್ಯುಸಿ ಇತ್ತು ಮತ್ತು ಅದ್ರ ಮಧ್ಯದಲ್ಲಿ ತುಂಬ ತಿರುಗಾಟಗಳಿದ್ವು, ಹಾಗಾಗಿ ಟೈಮ್ ಸಿಕ್ಕಿಲ್ಲ. ಈಗ ಮೊನ್ನೆ ಎಲ್ಲ ಕಳೆ ಎಲ್ಲ ಹೊಡೆದ್ವಿ. ಕಳೆ ಹೊಡೆದಿದ್ದು ನಿಮ್ಗೆ ಅಪ್ಡೇಟ್ ಕೊಡ್ಲಿಕ್ಕೆ ಆಗಿಲ್ಲ ಹೊಸ ತೋಟದ್ದು. ಆಮೇಲೆ ಅದ್ರ ನಂತರ ನಿನ್ನೆ ಎಲ್ಲ ಮೊನ್ನೆ ಕೊನೆ ಬೇರೆ ತೆಗೆದ್ವಿ. ಕೊನೆ ನಾವೇ ತೆಗ್ದಿರೋದು, ಅದರದ್ದು ಅಪ್ಡೇಟ್ ಕೊಡೋಕ್ಕಾಗಿಲ್ಲ. ಇವತ್ತು ಅದ್ರ ಬಗ್ಗೆ ಸ್ವಲ್ಪ ನಿಮಗೆ ಅಪ್ಡೇಟ್ ಕೊಡೋಣ ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಮೊದಲು ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ. ಸ್ನೇಹಿತರೆ ನೋಡಿ, ಫುಲ್ಲು ಕಳೆ ಹೊಡೆದಿದ್ದೀವಿ. ತುಂಬ ಜನ ಕಾಮೆಂಟ್ ಮಾಡಿದರು, ಕಳೆ ಕ್ಲೀನಾಗಿ ತಕ್ಕೊಳ್ಳಿ, ಆಮೇಲೆ ಆನಂತರ ಗೌರ್ಮೆಂಟ್ ಗೊಬ್ಬರ ಹಾಕಿ ಅಂತ ತುಂಬ ಜನ ಕಾಮೆಂಟ್ ಮಾಡಿದರು. ಈಗ ಕಳೆ ಎಲ್ಲ ತೆಗ್ದಿದ್ದೀವಿ. ಆಲ್ರೆಡಿ ಗೌರ್ಮೆಂಟ್ ಗೊಬ್ಬರ ಎಲ್ಲ ಮೊದಲೇ ಕೊಟ್ಟಾಗಿದೆ. ಇನ್ನೊಂದು ಸ್ಟೆಪ್ ಕೊಡಲಿಕ್ಕಿದೆ, ಮರ ಬೇಸಾಯ ಮಾಡಲಿಕ್ಕಿದೆ. ಬುಡ ಬಿಡಿಸಿ ಗೊಬ್ಬರ ಎಲ್ಲ ಹಾಕುವಾಗ ಬೇಸಾಯ ಮಾಡಲಿಕ್ಕಿದೆ, ಅವಾಗ ಕೊಡ್ತೀವಿ. ಟೋಟಲಿ ಅವಾಗ ಮೇಲೆ ನಾವು ಕೊಟ್ಟಿದ್ದಕ್ಕೂ ಒಳ್ಳೆ ಮಳೆ ಆಗಿದೆ, ಹಾಗಾಗಿ ಗೊಬ್ಬರ ಎಲ್ಲ ಕ್ಲೀನಾಗಿ ತಕ್ಕೊಂಡಿದೆ. ಒಂದು ಹಿಂದೆ ಏನಪ್ಪ ಅಂದರೆ, ಗೌರ್ಮೆಂಟ್ ಗೊಬ್ಬರ ಕೊಡುವಾಗ ಯಾಕೆ ಕಳೆ ತೆಗಿಲಿಲ್ಲ ಅಂದರೆ, ನಮ್ಮಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾಯಿತ್ತು, ಹಾಗಾಗಿ ಕಳೆ ತೆಗಿಲಿಕ್ಕೆ ಆಗ್ತಾ ಇರಲಿಲ್ಲ. ವೀಡ್ ಕಟರ್ ಮಿಷನಲ್ಲಿ ಕಳೆ ಹೊಡಿಲಿಕ್ಕೆ ಆಗಲ್ಲ, ಅಷ್ಟು ಗೊಚ್ಚೆ ಇತ್ತು. ಅದಕ್ಕೋಸ್ಕರ ಗೌರ್ಮೆಂಟ್ ಗೊಬ್ಬರ ಕೊಟ್ಕೊಂಡು ಆ ನಂತರ ಕಳೆ ತೆಗಿಯೋಣ ಅಂತ ನಂತರ ಕಳೆ ತೆಗ್ದಿದ್ವಿ ಮೊನ್ನೆಯಿಂದ. ಸ್ನೇಹಿತರೆ, ಈ ಸಲ ಕಳೆ ತೆಗೆಯೋದ್ರ ಬಗ್ಗೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ನಾನು ನಮ್ಮ ಕೆಲಸದವರು ಇಬ್ಬರೇ ಈ ತೋಟದ ಕಳೆ ತೆಗ್ದಿದ್ದೀವಿ. ಸುಮಾರು ಕಳೆ ತೆಗಿಲಿಕ್ಕೆ ಒಂದು ವಾರ ಬೇಕಾಯಿತು. ವೀಡ್ ಕಟರ್ ಮಿಷನಲ್ಲಿ ಇಬ್ಬರೇ ಕಳೆ ಹೊಡೆದಿದ್ದೀವಿ. ತುಂಬ ದಿವಸ ಆಯಿತು. ಬೆಳಗ್ಗೆ ಸಂಜೆ ಅಂತ ಡೈಲಿ ಅವನಂತೂ ಬೆಳಗ್ಗೆಯಿಂದ ಸಂಜೆವರೆಗೆ ಹೊಡೆದೆ. ನಾನು ಮಧ್ಯದಲ್ಲಿ ಟೈಮ್ ಯಾವಾಗ ಆಗ್ತಾಯಿತ್ತು ಆವಾಗ ಮಧ್ಯೆ ಬಂದು ಕಳೆ ಹೊಡಿತಾ ಇದ್ದೆ. ಏನಪ್ಪ ಅಂದರೆ, ನಮ್ಮದು ಇಷ್ಟು ಕಳೆ ತೆಗಿಲಿಕ್ಕೆ ಒಂದು 65-70 ಗಂಟೆ ಆಗ್ತಿತ್ತು. ಅದ್ರದ್ದು ಅಮೌಂಟ್ ಎಲ್ಲ ಏನಪ್ಪ ಅಂದರೆ ಸ್ವಲ್ಪ ಸೇವ್ ಆಯಿತು. ಏನಪ್ಪ ಅಂದರೆ, ನಾವೇ ಕಳೆ ಹೊಡೆದ್ರೆ ಒಂದು 25-30% ಅಮೌಂಟು ಬೇಕಾಗುತ್ತೆ. ವೀಡ್ ಕಟರ್ ಮಿಷನಲ್ಲಿ ಬೇರೆಯವ್ರ ಹತ್ರ ಹೊಡೆಸಿದ್ರೆ ಒಂದು 75% ಅಮೌಂಟು ಎಕ್ಸ್ಟ್ರಾ ಕೊಡಬೇಕಾಗುತ್ತೆ. ಅದಿಷ್ಟು ಅಮೌಂಟು ನಮಗೆ ಉಳಿತಾಯ ಆದಂಗೆ ಆಯ್ತು ಅಷ್ಟೇ. ಸ್ನೇಹಿತರೆ, ಇನ್ನೊಂದೇನಪ್ಪ ಅಂದರೆ, ನಾವು ಕಳೆ ಈ ಸಲ ಬೇರೆಯವ್ರ ಹತ್ರ ಹೊಡ್ತೇ ಇರಲಿಕ್ಕೆ ಇನ್ನೊಂದು ಮೇನ್ ರೀಸನ್ ಏನಪ್ಪ ಅಂದರೆ, ನಾವು ಕಾಳು ಮೆಣಸಿನ ಗಿಡ ನೆಟ್ಟಿದ್ದೀವಿ ಆಲ್ಮೋಸ್ಟು ಕೆಲವು ಗಿಡಗಳಿಗೆ. ಅದು ಏನಪ್ಪ ಅಂದರೆ, ಈ ಕಳೆ ಹೊಡಿಯೋಕ್ಕೆ ಬಿಟ್ಟಾಗ ಅವ್ರಿಗೆ ಗೊತ್ತಾಗೋದಿಲ್ಲ. ನಾವೇ ನೆಟ್ಟಿರೋದ್ರಿಂದ ಎಲ್ಲೆಲ್ಲಿ ನೆಟ್ಟಿದ್ದೀವಿ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿರುತ್ತೆ. ಈಗ ಕಳೆ ಹೊಡಿಯೋಕ್ಕೆ ಬಿಟ್ಟಾಗ ಅವ್ರಿಗೆ ಗೊತ್ತಾಗೋದಿಲ್ಲ, ಎಲ್ಲ ಒಂದು ಕಡೆಯಿಂದ ಹೊಡೆದು ಬಿಡ್ತಾರೆ. ಬೇಕಂತ ಹೊಡೆಯೋದಲ್ಲ, ಗೊತ್ತಾಗದೆ ಹೊಡಿತಾರೆ. ಅದಕ್ಕೆ ಏನು ಮಾಡಿದ್ವಿ ಅಂದರೆ, ಸ್ವಲ್ಪ ಲೇಟಾದರೂ ತೊಂದರೆ ಇಲ್ಲ ಅಂತ ನಾವು ಮತ್ತು ಕಾಳು ಮೆಣಸು ನೆಟ್ಟವ್ರು ಇಬ್ಬರೇ ಸೇರಿ ಹೊಡೆದ್ವಿ. ಅದು ಸ್ವಲ್ಪ ನಮಗೆ ಹೆಲ್ಪ್ ಆಯಿತು. ಎಲ್ಲ ಕೆಲಸಗಳನ್ನು ಕೊಟ್ಟು ಮಾಡಿಸೋದಕ್ಕಿಂತ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೆಲಸಗಳನ್ನ ನಾವು ಮಾಡ್ಕೊಳೋದು ಒಳ್ಳೆಯದು. ಸ್ವಲ್ಪ ಉಳಿತಾಯ ಆದರೂ ಸಾಕಾಗತ್ತೆ. ನೋಡಿ, ಇಲ್ಲಿ ಆಲ್ರೆಡಿ ಕೊನೆ ತೆಗ್ದಿದ್ವಿ. ಈ ಸಲ ಕೊನೆ ತೆಗ್ದಿದ್ದು ನಾವೇ ತೆಗ್ದಿರೋದು. ಏನಪ್ಪ ಅಂದರೆ, ಈ ಸಲ 2ನೇ ಫಸಲು. ಹೋದ ವರ್ಷ ಫಸ್ಟ್ ಫಸಲು ಬಂದಿದ್ದು, ಈ ವರ್ಷ 2ನೇ ಫಸಲು. ಈ 2ನೇ ಫಸಲು ಆಗಿದ್ದರಿಂದ ನಿಮಗೊಂದು ಅದ್ರ ಬಗ್ಗೆ ಅಪ್ಡೇಟ್ ಕೊಡಬೇಕು ಅಂತ ಮಾಡಿದ್ದು. ಏನಪ್ಪ ಅಂದರೆ, ಈ ಸಲ ನಾವು ಕೊನೆ ಯಾರಿಗೂ ಕೊಟ್ಟಿಲ್ಲ, ಈ ತೋಟದ್ದು ನಾವೇ ಮಾಡಿದ್ದು. ಹಾಗಾಗಿ ಸ್ವಲ್ಪ ಬ್ಯುಸಿ ಇತ್ತು, ಕೊನೆ ತೆಗಿಯೋದು ಹೊರೋದು ಇದ್ರಲ್ಲೇ ಬ್ಯುಸಿ ಆಗಿದ್ವಿ. ಹಾಗಾಗಿ ಅದ್ರ ಬಗ್ಗೆ ನಿಮ್ಗೆ ಅಪ್ಡೇಟ್ ಕೊಡ್ಲಿಕ್ಕೆ ಆಗಿಲ್ಲ. ಆಲ್ರೆಡಿ ಈಗ ಒಂದು ಕುಯ್ಲು ತೆಗ್ದಿದ್ದೀವಿ, ಇನ್ನೂ ಒಂದು ಕುಯ್ಲಿಗೆ ಅಷ್ಟೇ ಕೊನೆ ನಿಂತಿದೆ. ನೋಡಬೇಕು ಸೆಕೆಂಡ್ ಕುಯ್ಲಿಗೆ ಇನ್ನೆಷ್ಟು ಕೊನೆ ಸಿಗುತ್ತೆ ಅಂತ. ಏನಪ್ಪ ಅಂದರೆ, ಖುಷಿ, ನಾವು ನೋಡ್ತಾ ಇದ್ದಂತೆ ಇಷ್ಟು ದೊಡ್ಡ ಆಗಿ ಈಗ ಫಸಲು ಕೊಡ್ಲಿಕ್ಕೆ ಶುರು ಆಗಿದೆ. ಅದೇ ಸ್ವಲ್ಪ ಖುಷಿ. ಎಷ್ಟು ಕೊನೆ ಯಾರೂ ಸಿಗಲಿ, ನಾವು ಮಾಡಿರೋದು, ನಾವು ಬೆಳೆಸಿರೋ ಗಿಡಗಳು ಈಗ ಫಸಲು ಕೊಡೋ ಮಟ್ಟಕ್ಕೆ ಬಂದ್ವಲ್ಲ ಅನ್ನೋದ್ರ ಬಗ್ಗೆ ತುಂಬ ಖುಷಿ ಆಗುತ್ತೆ. ಇದು ಹಿಂದಿನ ವರ್ಷ ಫಸ್ಟು ಹಿಂಗಾರ ಬಂದಿದ್ದು, ಒಂದು 4 ವರ್ಷಕ್ಕೆ ಕೆಲವು ಗಿಡದಲ್ಲಿ ಹಿಂಗಾರಗಳು ಬಂದಿದ್ದು, ಆದರೆ ಜಾಸ್ತಿ ನಿಂತಿರಲಿಲ್ಲ. ಈ ವರ್ಷ ಕರೆಕ್ಟ್ 5 ಇಯರ್ ಆಯಿತು. 5 ಇಯರಿಗೆ ಒಳ್ಳೆ ಕೊನೆಗಳು ನಿಂತಿದೆ. ಆದರೆ ಸಾಕು, 5 ವರ್ಷಕ್ಕೆ ಇಷ್ಟು ಕೊನೆಗಳು ನಿಂತಿರೋದು ಸಾಕಿದೆ, ನಮಗಂತೂ ತೃಪ್ತಿ ಇದೆ. ನೋಡಿ, ಇಲ್ರಿ ಮೊನ್ನೆ ಎಲ್ಲ ಕೊನೆ ಜಪ್ಪಿ ಇಲ್ಲೇ ಹಾಕಿದ್ದಾರೆ. ಅದೇ ನಾವು ಉದುರು ಮಾಡೇ ತಗೊಂಡೋಗ್ಬಿಟ್ವಿ. ಅಲ್ಲಿ ಉದುರು ಮಾಡಲಿಕ್ಕೆಲ್ಲ ಜಾಗ ಇಲ್ಲ, ಅದಕ್ಕೆ ನಾವು ಇಲ್ಲೇ ಉದುರು ಮಾಡಿ ಸೀದಾ ಮನೆಗೆ ತಗೊಂಡೋದ್ವಿ. ನಿನ್ನೆ ಮೊನ್ನೆಯಿಂದ ಸಿಕ್ಕಾಬಟ್ಟೆ ಚಳಿ ಇದೆ. ಸ್ವಲ್ಪ ಮಳೆ ವಾತಾವರಣ ಹೋಗಿ ಫುಲ್ಲು ಚಳಿ ವಾತಾವರಣ ಬಂದಿದೆ. ಸ್ನೇಹಿತರೆ ನೋಡಿ, ಇದೇ ದೋಟಿನಲ್ಲಿ ನಾವು ಕೊನೆ ತೆಗ್ದಿರೋದು. ಏನು ಜಾಸ್ತಿ ಎತ್ತರ ಇಲ್ಲ, 5 ಅಡಿ ಎತ್ತರ ಇದೆ ಅಷ್ಟೇ ಆ ದೋಟಿ. ಇಷ್ಟು ಎತ್ತರದ ದೋಟಿನೂ ಬೇಡ. ಆ್ಯಕ್ಚುಲಿ ನಮಗೊಂದು 10 ಅಡಿ ಒಳಗಡೆ ಇರೋ ದೋಟಿಗಳೇ ಸಾಕಾಗುತ್ತೆ. ಆದರೆ ಇರಲಿ, ಒಂದು ಉದ್ದ ಕೋಲಿತ್ತಲ್ಲ, ಅದಕ್ಕೆ ಹಾಗಾಗಿ 15 ಅಡಿಯಷ್ಟು ಉದ್ದದ ಕೋಲಿತ್ತು, ಅದಕ್ಕೆ ನಾವು ಕಟ್ಟಿ ಸದ್ಯಕ್ಕೆ ಅದರಲ್ಲೇ ತೆಗ್ದ್ವಿ. ಈ ಸಲ ಯಾರು ಕೊನೆಗಾರರು ಯಾರೂ ಬರಲಿಲ್ಲ, ನಾವೇ ತೆಗ್ದಿರೋದು. ಸ್ನೇಹಿತರೆ, ನಾನು ಈ ತೋಟಕ್ಕೆ ಕಾಳುಮೆಣಸು ನೆಡೋದ್ರ ಬಗ್ಗೆ ನಿಮಗೆ ಕೊಟ್ಟಿದ್ದೆ. ಈಗ ಕಾಳುಮೆಣಸು ಎಷ್ಟು ಎತ್ತರ ಆಗಿದೆ, ಮರಕ್ಕೆ ಏನಾದ್ರು ಬೇರು ಕೊಟ್ಟಿದೆಯಾ ಹೇಗೆ ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಬಾಯ್ ಸ್ನೇಹಿತರೆ.